ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ಸಲ ನಿನ್ನ ಮನ್ಸು ಬದಲಾಯಿಸ್ಬಿಟ್ಟು ಮನೆಗೆ ಬಂದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಏನು ಹೇಳ್ತಿದ್ದೀರ ಅದಕ್ಕೆ? ನಾನು ಆ ಮನೆಗೆ ಬರೋದಾ? ಹೌದು ಲಕ್ಷ್ಮಿ. ಅದು ಹೇಗೆ ಸಾಧ್ಯ ಅದಕ್ಕೆ? ಇಷ್ಟು ವರ್ಷ ನನ್ನ ಗಂಡ ನನಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ಪಡ್ತಿರೋ ಕಷ್ಟ, ಹೋರಾಟ, ನಾವು ಕೊಟ್ಟಿರೋ ಮಾತು, ಶಪಥ ಎಲ್ಲನೂ ಮರೆತು ಆ ಮನೆಗೆ ಬರೋಕ್ಕಾಗತ್ತಾ? ನನ್ನ ಗಂಡನಿಗೆ ಆ ಮನೇಲಿ ಅವಮಾನ ಆಗಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡು ಆ ಮನೆಗೆ ಬಂದರೆ ಮಾತ್ರನೇ ನನ್ನ ಗಂಡನಿಗಾಗಿರೋ ಅವಮಾನನ ನಾನು ತೊಳೆಯೋಕ್ಕಾಗೋದು. ಅದು ಬಿಟ್ಟು ನಾನು ಹಾಗೆ ಬರೋಕ್ಕಾಗಲ್ಲ ಅದಕ್ಕೆ. ಯಾಕೆ ಹೀಗೆಲ್ಲ ಅನ್ಕೋತೀಯ ಲಕ್ಷ್ಮಿ? ಮತ್ತಿನೇನತ್ತಿಗೆ? ನನ್ನ ಪಾಲಿಗೆ ನನ್ನ ಗಂಡನೇ ದೇವರು, ನನ್ನ ಸರ್ವಸ್ವ. ಎಷ್ಟೇ ಕಷ್ಟ ಬಂದರೂ ಅವ್ರು ಇವತ್ತವರೆಗೂ ನನ್ನ ಕೈ ಬಿಟ್ಟಿಲ್ಲ. ಅಂಥವ್ರಿಗೆ ಅವಮಾನ ಆದ ಜಾಗಕ್ಕೆ ನಾನು ಬಂದರೆ ಅವ್ರಿಗೆ ಅವಮಾನ ಆಗಲ್ವಾ? ಅವ್ರನ್ನ ಬಿಟ್ಕೊಟ್ಟಾಗಲ್ವಾ? ಲಕ್ಷ್ಮಿ, ನನ್ನ ಮಾತು ಕೇಳು. ಕ್ಷಮಿಸಿ ಅದಕ್ಕೆ, ನಾನು ಖಂಡಿತ ಬರಲ್ಲ. ಛೇ, ಈ ಜಯಂತ್ ಅವ್ರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ನನ್ನಿಂದ ಅವರಿಬ್ಬರು ಜೀವಕ್ಕೆ ಅಪಾಯ ಇದೆ. ಈಗ ಅವ್ರನ್ನ ಹೇಗೆ ಸೇವ್ ಮಾಡೋದು? ವಿಶ್ವ, ಯಾಕೆ ಹೀಗೆ ಕೂತಿದ್ಯಾ? ತಲೆ ನೋತಿದ್ಯಾ? ಹಾಗೇನಿಲ್ಲ. ಹೇಳು ವಿಶ್ವ, ನಾನು ಹೆಡ್ ಮಸಾಜ್ ಮಾಡ್ತೀನಿ. ಮದ್ವೆಗೂ ಮುಂಚೆ ಹೀಗೆಲ್ಲ ಮಾಡಿಸ್ಕೊಳಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಸ್ವಲ್ಪ ದಯವಿಟ್ಟು ಸುಮ್ಮನಿರ್ತೀಯಾ? ನಾನು ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀನಿ, ಗದರ್ತಿಯಲ್ಲೋ? ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು ಸಾಕು. ಲಲಿತಾ, ಲಲಿತಾ, ಮಾವ ಅತ್ತೆ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ ಈಗ ಯಾಕಂತೆ? ಅದೇ ಮಾವ, ತಾತನ ಆರೋಗ್ಯ ಇವಾಗ ಸುಧಾರಿಸ್ತಿದ್ಯಲ್ಲ, ಅವ್ರು ಹುಷಾರಾದ್ರೆ ನಾನು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ರಂತೆ, ಅದಕ್ಕೆ ಹೋಗಿದ್ದಾರೆ. ನಿಮ್ಮ ತಾತ ಪೂರ್ತಿ ಸರಿ ಹೋಗ್ಬಿಟ್ರೆ ನಿಮ್ಮ ಅತ್ತೆ ಮಾಡ್ಕೊಂಡಿರೋ ಹರಕೆ ತೀರ್ಸೋದಕ್ಕೆ ಏನಿಲ್ಲ ಅಂದ್ರೂ 1 ವರ್ಷ ಬೇಕಾಗತ್ತೆ. ಆಗ ನಾವು ಮನೇಲಲ್ಲ, ದೇವಸ್ಥಾನದಲ್ಲೇ ಇರಬೇಕಾಗತ್ತೆ. ಅವಳು ಮಾಡ್ಕೊಂಡಿರೋ ಹರಕೆ ಫಲದಿಂದ ನಮ್ಮಪ್ಪ ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು ನನಗೆ. ಖಂಡಿತ ಸರಿ ಹೋಗ್ತಾರೆ ಮಾವ. ಅತ್ತೆ ಪ್ರಾರ್ಥನೆಗೆ ಆ ದೇವರು ಫಲ ಕೊಡ್ಲೇಬೇಕು. ನಿನ್ನ ಮಾತಿನ ಹಾಗೆ ಆಗ್ಬಿಟ್ರೆ ಸಾಕಮ್ಮ. ಅವರು ಚೆನ್ನಾಗಿದ್ದಾಗ ಊರಿನವರೆಲ್ಲ ಹುಲಿ ಹುಲಿ ಅಂತ ಹೇಳ್ತಾ ಇದ್ರು. ಗೋವಿಂದಯ್ಯ ಅಂದರೆ ಒಂದು ಗೌರವ, ಒಂದು ಮರ್ಯಾದೆ. ಆದರೆ ಅವರು ಈ ರೀತಿ ಆದಮೇಲೆ ಅವ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೋಬಿಡಿಯಪ್ಪ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ತಾತರ ನೀವು ಮತ್ತೆ ಹಳೆ ಹುಲಿ ಥರನೇ ನೋಡ್ಬೋದು. ವಿಶ್ವ, 1-2 ದಿನ ಕಳೆದ್ಮೇಲೆ ನಾವೆಲ್ಲ ಸೇರಿ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣಮ್ಮ. ಈಗ ಯಾಕಪ್ಪ? ಡಾಕ್ಟರ್ ಹೇಳಿದಾರಲ್ವಾ, ಹೊರಗಡೆ ಎಲ್ಲರೂ ಕರ್ಕೊಂಡೋಗಿ ಅಂತ. ಮನೆ ದೇವ್ರಿಗೆ ಕರ್ಕೊಂಡೋದ್ರೆ ಅಲ್ಲಿ ಪರಿಚಯದವ್ರು ಸಿಗ್ತಾರೆ. ಅವ್ರ ಜೊತೆ ಕಾಲ ಕಳೆದ್ರೆ ಅಪ್ಪನ ಮನಸ್ಸಿಗೂ ಖುಷಿ ಆಗುತ್ತೆ. ಹೋಗ್ಬರೋಣವಾ? ಸರಿಯಪ್ಪ, ಹಾಗೆ ಮಾಡೋಣ. ನೋಡು ಲಕ್ಷ್ಮಿ, ನಾನು ಬರಲ್ಲ, ಸಂಬಂಧ ಎಲ್ಲ ಮುಗಿದೋಗಿದೆ, ಹಾಗೆಲ್ಲ ಮಾತಾಡಬೇಡ ಲಕ್ಷ್ಮಿ. ನನಗೆ ಗೊತ್ತು ನಿನಗೆ ನಿಮ್ಮ ಅಪ್ಪ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀನು ಎಷ್ಟು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತೀಯ ಅಂತನೂ ನನಗೆ ಗೊತ್ತು. ನಾನು ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಲಕ್ಷ್ಮಿ. ನೋಡು, ಈಗೇನು ನಡೆದಿದ್ಯೋ ಎಲ್ಲ ಸತ್ಯನೇ. ನೀನು ಆಡೋ ಮಾತು ನ್ಯಾಯವಾಗಿದೆ. ಆದರೆ ಇದಕ್ಕೋಸ್ಕರ ಸಂಬಂಧನೇ ಬೇಡ ಅಂತ ಮಾತಾಡಿದ್ರೆ ಏನು ಅರ್ಥ ಹೇಳು? ಲಕ್ಷ್ಮಿ, ನೀನು ಬಂದಮೇಲೆ ಆ ಮನೇಲಿ ಏನೇನು ನಡೆದಿದೆ ಅಂತ ನಿನಗೆ ಗೊತ್ತಿಲ್ಲ. ಮನೇಲಿ ನೆಮ್ಮದಿನೇ ಇಲ್ಲ ಲಕ್ಷ್ಮಿ. ಎಲ್ಲ ತವ್ರ ಮನೇಲೂ ಹೆಣ್ಮಕ್ಳು ಬಂದು ಹೋಗಿ ಮಾಡ್ತಾ ಇದ್ರೆ ತಾನೆ ಆ ಮನೆ ಮನೆ ಅಂತಾನೆ ಅನ್ನಿಸ್ಕೊಳ್ಳೋದು. ಒಬ್ಬ ತಾಯಿಯಾಗಿ ಹೆಣ್ಣೆತ್ತವಳಾಗಿ ನಿನ್ಗೆ ಅನುಭವ ಆಗಿದೆಯಲ್ಲ ಲಕ್ಷ್ಮಿ. ನೋಡು ಲಕ್ಷ್ಮಿ, ನಿಮ್ಮ ಅಣ್ಣ ಖುಷಿಯಾಗಿದ್ದು ಸುಮಾರು ವರ್ಷಗಳೇ ಆಗೋಗಿದೆ ಲಕ್ಷ್ಮಿ. ನೀನು ಮತ್ತೆ ಮನೆಗೆ ಬಂದರೆ ಆ ಸಂತೋಷನ ಅವ್ರ ಮುಖದಲ್ಲಿ ಮತ್ತೆ ಕಾಣ್ಬೋದು. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಅದಕ್ಕೆ.
ನನ್ನ ತವ್ರ ಮನೆ ಬಗ್ಗೆ ನನಗೆ ಹೇಳ್ಕೊಳಕ್ ಆಗ್ತಿರೋಷ್ಟು ಪ್ರೀತಿ ಇದೆ. ಯಾವ ಹೆಣ್ಣಿಗೆ ತಾನೆ ತನ್ನ ತವ್ರ ಮನೆಗೆ ಹೋಗೋಕೆ ಇಷ್ಟ ಆಗೋದಿಲ್ಲ ಹೇಳಿ? ಆದರೆ ಪ್ರತಿಯೊಂದು ಹೆಣ್ಣು ಮದುವೆ ಆಗಿ ಎಲ್ಲಿ ಹೋದ್ರೂ ಅವಳು ಬೇರೆ ತವ್ರ ಮನೇಲೇ ಇರುತ್ತೆ. ಅತ್ತಿಗೆ ಒಂದ್ಸಲ ಹೆಣ್ಣು ಮದುವೆ ಆಗಿ ಮನೆಯಿಂದ ಹೊರಗೆ ಬಂದ್ಮೇಲೆ ಅವಳು ಬರೀ ಮಗಳಾಗಿ ಉಳಿಯಲ್ಲ, ಒಬ್ಬ ಸೊಸೆಯಾಗಿ ಹೆಂಡತಿಯಾಗಿ ಯೋಚನೆ ಮಾಡ್ಬೇಕಾಗತ್ತೆ. ನಾನೊಬ್ಬ ಹೆಂಡತಿಯಾಗಿ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಅವಮಾನ ಆಗೋದು ನನಗೆ ಖಂಡಿತ ಇಷ್ಟ ಇಲ್ಲ, ಖಂಡಿತ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯದಲ್ಲಿ ನಾನು ಸೋಲೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಲ್ಲ ಲಕ್ಷ್ಮಿ, ನೀನ್ ಯಾರ ಹತ್ರನೂ ಅವಮಾನ ಪಡ್ಕೊಂಡಂಗೆ ಈ ತರ ಮಾತಾಡ್ತಾ ಇದೆಯಲ್ಲ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮಪ್ಪ ನಿಮ್ಮ ಅಣ್ಣ. ಅವ್ರ ಹತ್ರ ನೀನ್ ಸೋಲೋದು ತಪ್ಪಿಲ್ಲ, ಅದು ಸೋಲು ಅಲ್ಲಮ್ಮ. ಪ್ರೀತಿಗೋಸ್ಕರ ನಾವ್ ಎಲ್ಲಿ ಸೋಲ್ತೀವೋ ಅಲ್ಲಿ ನಾವು ನಿಜವಾಗ್ಲೂ ಗೆಲ್ಲೋದು. ಲಕ್ಷ್ಮಿ, ಹೀಗೆ ನೀನ್ ಅವ್ರ ಹತ್ರ ಸೋಲ್ದೆ ಹೋದ್ರೆ ಜೀವನದಲ್ಲೇ ಸೋತ್ಬಿಡ್ತೀಯಮ್ಮ. ಯೋಚನೆ ಮಾಡು ಲಕ್ಷ್ಮಿ, ಅವ್ರಿಗೂ ಅವ್ರ ತಪ್ಪಿನ ಅರಿವಾಗಿದೆ. ನೀನ್ ಬೇಕು ಅಂತ ಅವರು ಹಂಬಲಿಸ್ತಾ ಇದ್ದಾರೆ. ನಿಮ್ ತಂದೆಗೂ ನಿನ್ನ ನೋಡ್ಬೇಕು ಅಂತ ಆಸೆ ಇದೆ, ಆದ್ರೆ ಅವ್ರ ಕೈಲಿ ಹೇಳ್ಕೊಳಕ್ ಆಗ್ತಿಲ್ಲ ಲಕ್ಷ್ಮಿ. ನಾನ್ ನಿನ್ನ ಅತ್ತಿಗೆ ಲಕ್ಷ್ಮಿ, ನನ್ನ ಮಾತಿಗೆ ನೀನ್ ಇಷ್ಟು ಬೆಲೆ ಕೊಡಲ್ವಾ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅದಕ್ಕೆ. ನನಗೆ ತಾಯಿಗಿಂತ ಹೆಚ್ಚು ಪ್ರೀತಿನ ಕೊಟ್ಟು ತವ್ರ ಮನೆನ ಉಳಿಸ್ಕೊಟ್ಟಿದ್ದೀರ. ಹಾಗೆಲ್ಲ ಹೇಳ್ಬೇಡಿ. ಮತ್ತೆ ಈ ತಾಯಿ ಇಷ್ಟು ಕೇಳ್ಕೊಂಡ್ರು ಅವಳಿಗೂ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ನಿನ್ನ ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ ಲಕ್ಷ್ಮಿ. ನಿನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನನ್ಗೇನು ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿಮ್ ಪ್ರೀತಿ ಮಾತಿಂದ ನನ್ನನ್ನು ಕಟ್ಟಾಗ್ತಾ ಇದ್ದೀರಾ. ನೀನ್ ಹಾಗೆ ಅನ್ಕೋ. ನಿನ್ನ ಮನೆಗೆ ಬಾ, ಅದು ನಾಳೆನೆ. ಅದಕ್ಕೆ ನಾಳೆ ನಮ್ಮ ಅಳಿಯಂದ್ರ ಮನೆಗೆ ಹೋಗ್ಬೇಕು. ನೋಡು, ನೀನ್ ಅಲ್ಲಿಗೆ ಇನ್ನೊಂದಿನ ಹೋಗೋಂತೆ. ಒಳ್ಳೆ ಕೆಲ್ಸನ ಮುಂದಕ್ಕೆ ಹಾಕ್ಬಾರ್ದು. ನೀನ್ ನಾಳೆನೆ ನಮ್ಮ ಮನೆಗೆ ಬಾ. ನಾನು ನಿಮ್ಮ ಅತ್ತಿಗೆಯಾಗಿ ಕರಿತಾ ಇಲ್ಲ, ನಿನ್ ತಾಯಿಯಾಗಿ ಕರಿತಾ ಇದ್ದೀನಿ. ಬಾ. ಅದಕ್ಕೆ ನೀನ್ ಬರ್ಬೇಕು ಲಕ್ಷ್ಮಿ, ನನಗೆ ಮಾತು ಕೊಡು. ಆಯ್ತು, ಅದಕ್ಕೆ ಬರ್ತೀನಿ. लक्ष्मी निवासा